ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಗೆಳೆಯರೆ, ನಾನು ನನ್ನ ಸ್ಟಾರ್ಟಪ್ಪನ್ನು ಉಳಿಸುವುದಕ್ಕಾಗಿ ಮತ್ತು ಬೆಳೆಸುವುದಕ್ಕಾಗಿ ಕ್ರೌಡ್ ಫಂಡಿಂಗನ್ನು ಮಾಡ್ತಾ ಇರುವೆ. ಅಂದರೆ ಪಬ್ಲಿಕ್ನ ಕಡೆಯಿಂದ ಡೈರೆಕ್ಟಾಗಿ ಹಣವನ್ನು ಡೊನೇಷನ್ ಆಗಿ ತೆಗೆದುಕೊಳ್ತಾ ಇರುವೆ. ನನ್ನ ಸ್ಟಾರ್ಟಪ್ನೊಂದಿಗೆ ಏನೇನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಈ ವೈರಸ್ಗಳು ಹಾಗೂ ಬ್ಯಾಕ್ಟೀರಿಯಾಗಳು ಹೇಗೆ ನನ್ನನ್ನು ತುಳಿಯಲು ಪ್ರಯತ್ನ ಪಡ್ತಾ ಇದ್ದಾರೆ, ಎಕ್ಸಾಕ್ಟಾಗಿ ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ನಾನು ಸಂಡೇ ಮಾಡಿದ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರುವೆ. ಒಂದು ವೇಳೆ ನೀವು ಈ ವಿಡಿಯೋವನ್ನು ನೋಡಿರದಿದ್ದರೆ ನನ್ನ ಚಾನಲ್ಗೆ ಹೋಗಿ ಮತ್ತೆ ನೋಡಿ, ನಿಮಗೆ ಕಂಪ್ಲೀಟ್ ಪ್ರಾಬ್ಲಮ್ ಗೊತ್ತಾಗುತ್ತೆ. ಒಂದು ವೇಳೆ ನನ್ನಿಂದ ಹಾಗೂ ನನ್ನ ವಿಡಿಯೋಗಳಿಂದ ನಿಮಗೆ 1% ಏನಾದರೂ ಪ್ರಯೋಜನ ಆಗಿದ್ದರೆ, ನನ್ನ ವಿಡಿಯೋಗಳಿಂದ ನಿಮಗೆ ಏನಾದರೂ ಸ್ವಲ್ಪನಾದರೂ ನಾಲೆಜ್ ಸಿಕ್ಕಿದ್ರೆ ಇಲ್ಲವೇ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಮಾತ್ರ ನೀವು ನನಗೆ ಹಣವನ್ನು ಡೊನೇಟ್ ಮಾಡಬಹುದು. ನನ್ನಿಂದ ಯಾರಿಗೆ ನಿಜವಾಗಿಯೂ ರಿಯಲ್ ವ್ಯಾಲ್ಯೂ ಆ್ಯಡ್ ಆಗಿದೆನೋ ಅವರು ಮಾತ್ರ ನನಗೆ ವ್ಯಾಲ್ಯೂವನ್ನು ಆ್ಯಡ್ ಮಾಡಿ. ನಾನು ನನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು, ಫೋನ್ಪೇ ಡೀಟೇಲ್ಸನ್ನು, UPI ಐಡಿಯ ಡೀಟೇಲ್ಸನ್ನು ಮತ್ತು ನಂಬರನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇರುವೆ. ಚೆಕ್ಔಟ್ ಮಾಡಿ ಮತ್ತು ಡೊನೇಟ್ ಮಾಡಿ. ನೀವು 100 ರೂಪೀಸು, 500 ರೂಪೀಸು ಈ ಥರ ಸಣ್ಣ ಅಮೌಂಟನ್ನು ಹಿಡಿದ್ಬಿಟ್ಟು ಎಷ್ಟು ಬೇಕಾದರೂ ಡೊನೇಟ್ ಮಾಡ್ಬೋದು. ಈ ಕ್ರೌಡ್ ಫಂಡಿಂಗ್ ಕ್ಯಾಂಪೇನ್ದಿಂದ ಎಷ್ಟು ಹಣ ಕಲೆಕ್ಟ್ ಆಗುತ್ತೆ ಮತ್ತು ನಾನು ಇದನ್ನು ಹೇಗೆ ಯೂಸ್ ಮಾಡ್ಕೋತೀನಿ ಅನ್ನೋದನ್ನು ನಾನು ಸೆಪ್ಟೆಂಬರ್ 5ರ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡುವೆ. 2016 ಸೆಪ್ಟೆಂಬರ್ 5ರಂದು ನಾನು ನನ್ನ ಬೆಸ್ಟ್ ಟೀಚರ್ಸ್ ಅಂತೇಳಿ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದು ನಾನು ಕನ್ನಡದಲ್ಲಿ ಮಾಡಿರುವ ಫಸ್ಟ್ ವಿಡಿಯೋ ಆಗಿತ್ತು. ಸೊ ಈಗ ಇಷ್ಟು ವರ್ಷಗಳ ನಂತರ ಮತ್ತೆ ನಾನು ಸೆಪ್ಟೆಂಬರ್ 5ಕ್ಕೆ ಒಂದು ಮುಖ್ಯವಾದ ವಿಡಿಯೋವನ್ನು ರಿಲೀಸ್ ಮಾಡುವವನಿದ್ದೇನೆ. ಸದ್ಯಕ್ಕಂತೂ ನನಗೆ ಹಾಗೂ ನನ್ನ ಸ್ಟಾರ್ಟಪ್ಗೆ ಡೂ ಆರ್ ಡೈ ಸಿಚುವೇಶನ್ ಇದೆ. ಸೊ ಹೋರಾಡದೆ ಸುಮ್ಮನೆ ಸುಲಭವಾಗಿ ಸೋಲೋ ಒಂದು ಜಾಯಮಾನ ನಮ್ಮ ಬ್ಲಡ್ಡಲ್ಲೇ ಇಲ್ಲ. ನಾವು ಹೋರಾಡದೆ ಸೋಲನ್ನು ಒಪ್ಪಿಕೊಳ್ಳುವ ಮತ್ತು ಸಾಯುವ ಮಾತೇ ಇಲ್ಲ. ಸಿಚುವೇಶನ್ ಬಂದರೆ ನಾವು ಮುಂದಿರುವವರನ್ನು ಸಾಯಿಸ್ತೀವಿ ಹೊರತಾಗಿ ಪುಕ್ಸಟ್ಟೆ ಅಂತೂ ಸಾಯಲ್ಲ. ಅದಕ್ಕಾಗಿ ನಾನು ಫೈಟ್ ಮಾಡೋದನ್ನು ಸೆಲೆಕ್ಟ್ ಮಾಡ್ಕೊಂಡಿರುವೆ. ಕ್ವಿಟ್ ಅಂತೂ ಯಾವುದೇ ಕಾರಣಕ್ಕೂ ಮಾಡಲ್ಲ. ನನ್ನ ಈ ದೇಹದಲ್ಲಿ ಕೊನೆಯ ಉಸಿರಿರೋ ತನಕ, ಕೊನೆಯ ಬ್ಲಡ್ ಇರೋ ತನಕ ನಾನು ನನ್ನ ಸ್ಟಾರ್ಟಪ್ಗಾಗಿ ಫೈಟ್ ಮಾಡೇ ಮಾಡುವೆ. ಕರ್ನಾಟಕದಲ್ಲಿ ನನ್ನದೇ ಆದ ಅಸ್ತಿತ್ವವನ್ನು, ಆಧಿಪತ್ಯವನ್ನು ಬಿಸ್ನೆಸ್ ಫೀಲ್ಡಲ್ಲಿ ಸ್ಥಾಪನೆ ಮಾಡೇ ಮಾಡುವೆ. ಈ ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಕುತಂತ್ರಿಗಳು ಎಷ್ಟು ಬೇಕಾದರೂ ಕುತಂತ್ರ ಮಾಡಲಿ, ಎಷ್ಟು ಬೇಕಾದರೂ ತಿಪ್ಪರ್ಲಾಗಗಳನ್ನು ಹಾಕಲಿ, ನಾನಂತೂ ಯಾರನ್ನೂ ಕೂಡ ಸುಮ್ಮನೆ ಬಿಡಲ್ಲ. ಸೊ ಸದ್ಯಕ್ಕೆ ನನಗೆ ಫೈನಾನ್ಷಿಯಲ್ ಹೆಲ್ಪ್ನ ಅಗತ್ಯತೆ ಇದೆ. ಸೊ ನನ್ನ ಹತ್ರ ಕ್ರೌಡ್ ಫಂಡಿಂಗ್ ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ. ನೀವು ನನ್ನ ಕೊನೆಯ ಆಪ್ಷನ್ ಆಗಿದ್ದೀರಾ. ಎಲ್ಲ ತರಹದ ಬ್ಯಾಂಕ್ ಲೋನ್ಗಳಿಂದ, ಬಿಸ್ನೆಸ್ ಲೋನ್ಗಳಿಂದ, ಸ್ಟಾರ್ಟಪ್ ಲೋನ್ಗಳಿಂದ, ಸ್ಟಾರ್ಟಪ್ ಯೋಜನೆಗಳಿಂದ, ಸ್ಟಾರ್ಟಪ್ ಗ್ರ್ಯಾಂಟ್ಗಳಿಂದ, ಸ್ಟಾರ್ಟಪ್ ಇವೆಂಟ್ಗಳಿಂದ, ಸ್ಟಾರ್ಟಪ್ ಎಕ್ಸಲ್ರೇಷನು ಮತ್ತು ಇನ್ಕ್ಯುಬೇಷನ್ ಪ್ರೋಗ್ರಾಮ್ಸ್ಗಳಿಂದ, ಪ್ರೈವೇಟ್ ಫಂಡಿಂಗ್ನಿಂದ ಈ ಕುತಂತ್ರಿಗಳು ನಮ್ಮನ್ನು ಇಷ್ಟು ದಿನ ಅನ್ಅಫಿಷಿಯಲ್ ಆಗಿ ಬ್ಯಾನ್ ಮಾಡ್ತಲೇ ಬಂದಿದ್ದಾರೆ, ತುಳಿತಾನೇ ಬಂದಿದ್ದಾರೆ. ಸೊ ಈಗ ಅದನ್ನು ಒಪ್ಪಿಕೊಂಡಿದ್ದಾರೆ ಪಬ್ಲಿಕ್ ಆಗಿ ಕೆಲವೊಂದಿಷ್ಟು ಜನ. ಸೊ ಇರಲಿ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂಥೇಳಿ ನಾವು ಜಾತಿಯಿಂದಲೇ ತೆಗಿಯೋಕ್ಕಂತ ಹೋದರೆ ದೇಶ ಉಳಿಯಲ್ಲ. ಅದಕ್ಕಾಗಿ ಅವರಿಗೆ ಬುದ್ಧಿ ಇಲ್ಲ. ಸೊ ಅವ್ರು ಸಗಣಿ ತಿನ್ನೋರು, ಅವ್ರ ಗುಣ ಅವರು ಬಿಡಲ್ಲ. ಅವ್ರು ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಲಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಸೊ ನಿಮಗೆ ಸಾಧ್ಯ ಆದರೆ, ಸೊ ನಾನು ಬೆಳಿಬೇಕು ಅನ್ನೋ ಆಸೆ, ಗುಡ್ ವಿಶಸ್ಸು ನಿಮಗಿದ್ರೆ ನೀವು ನನಗೆ ಡೊನೇಟ್ ಮಾಡ್ಬೋದು. ಸೆಪ್ಟೆಂಬರ್ 5ರ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.